शासनाने विविध मागण्या पूर्ण कराव्यात या मागणीसाठी ग्रामपंचायत स्तरावरील प्रमुख पुस्तक लेखक व स्थानिक संसाधन व्यक्तींनी बेळगाव सुवर्ण चौकासमोर भव्य आंदोलन केले। यावेळी प्रसार माध्यमांशी बोलताना केंद्रीय अध्यक्ष रुद्रम्मा या दरम्यान म्हणाले की कर्नाटक राज्य राष्ट्रीय उपजीविका अभियानाने ग्रामपंचायत स्तरावर बचत गटांची एक संघटना स्थापन केली असून ते सरकारच्या महत्त्वाकांक्षी प्रकल्पांवर अतिशय यशस्वीपणे काम करत आहेत। ग्रामपंचायत स्तरावरील खातेवही लेखक आणि स्थानिक संसाधन व्यक्तींचे किमान मासिक वेतन 20,000 रुपये वाढवण्यात यावे आणि स्थानिक संसाधन व्यक्तींसाठी 15,000 मानधन वाढवून सर्व जिल्ह्यांसाठी समान वेतन श्रेणी देण्यात यावी अशी मागणी या दरम्यान करण्यात आली आहे। त्याचप्रमाणे SI आणि PF प्रदान केले पाहिजेत असेही या दरम्यान सांगण्यात आले। ಎಲ್ಲ ಸಂಖ್ಯೆಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ। ಹೋರಾಟದ ಬೇಡಿಕೆಗಳೇನು ಅಂತಂದರೆ ನಮ್ಮ ಗೌರವಧನವನ್ನು ಕನಿಷ್ಠ ವೇತನವನ್ನಾಗಿ ಹೆಚ್ಚಿಗೆ ಮಾಡಿರಿ ಅಂತೇಳಿ ನಮ್ಮ ಮೊದಲನೇ ಬೇಡಿಕೆ ಇಟ್ಟಿದ್ದೀವಿ। ಮತ್ತು ID ಕಾರ್ಡ್ ಯೂನಿಫಾರ್ಮನ್ನು ಕೊಡ್ರಿ ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ। ಜೊತೆಗೆ ನಮ್ಮ ರಕ್ಷಣೆಗಾಗಿ ನಮ್ಮ ಸಂಸಾರದ ರಕ್ಷಣೆಗಾಗಿ ESI PF ಅನ್ನು ಸಹ ನಮಗೆ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದೀವಿ। ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ CAF ಬಂದಿಲ್ಲ ಅಂದರೆ ನಾವು ಗೌರವಧನ ಈಗ ಹಾಲಿ ಅಂತ ಅಂತಿದ್ದೀವಿ ಅದನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ। ಅದಕ್ಕೆ CAF ಅನ್ನು ಬಿಡುಗಡೆ ಮಾಡಿರಿ ಮತ್ತು 3 ವರ್ಷದ ನಂತರ ಒಕ್ಕೂಟದಿಂದ ಏನು ಗೌರವಧನ ತಗೊಂತಿದ್ದೀರಾ ಅದನ್ನು ತಗೊಂತಾ ಇದ್ದೀವಿ, ಅದನ್ನು ಸ್ಟಾಪ್ ಮಾಡಿ ನಮಗೆ ವೇತನವನ್ನಾಗಿ ಸರ್ಕಾರ ನೇರವಾಗಿ ನಮ್ಮ ಖಾತೆಗಳಿಗೆ ಜಮಾ ಮಾಡಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ। ನಾವೀಗ ಆಲ್ರೆಡಿ ಹಲವಾರು ಇಲಾಖೆಗಳ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ। ಆ ಎಲ್ಲ ಕರ್ತವ್ಯಗಳಿಗೆ ಇವರು ಯಾವುದೇ ರೀತಿಯ ಗೌರವಧನ ಕೊಡಲ್ಲ। MBKಗಳಿಗೆ 5,000, LCRPಗಳಿಗೆ 2,500, ನಮ್ಮ ಸೆಕ್ಯೂರಿಗೆ 3,500 ಕೊಡ್ತಿದ್ದಾರೆ। ತುಂಬ ಹೀನಾಯವಾದ ಗೌರವಧನ ಇದು। ಅದಕ್ಕೆ ನಮ್ಮ ಗೌರವಧನ ಹೆಚ್ಚಿಗೆ ಮಾಡಿರಿ ಅಂತೇಳಿ ನಾವು ಮೊದಲನೇ ಆದ್ಯತೆಯಾಗಿ ಗೌರವಧನವನ್ನು ಕನಿಷ್ಠ ವೇತನವನ್ನಾಗಿ ಕೊಡ್ರಿ ಅಂತೇಳಿ ನಾವು ಮೊದಲನೇ ಆದ್ಯತೆಯನ್ನು ಇಟ್ಟಿದ್ದೀವಿ ಸರ್। ಯಾವುದೇ ಸೇವೆಗೆ ಸರ್ಕಾರಿ ಸೇವೆಗೆ ಕನಿಷ್ಠ ವೇತನವನ್ನು ಕಾಯಂಗೊಳಿಸಿದೆ ಅದಕ್ಕೆ ಅದ್ರ ಕಡೆ ಸರ್ಕಾರ ಬಿಡ್ತೈತೆ ಏನಾದರೂ ಎಲ್ಲ ಮಂತ್ರಿಗಳಿಗೂ ಎಲ್ಲ ಸಚಿವರಿಗೂ ಎಲ್ಲ MLAಗಳಿಗೂ ನಾವು ಮನವಿಗಳನ್ನು ಎಲ್ಲ ಜಿಲ್ಲಾದ್ಯಂತ ಕೊಟ್ಟಿದ್ದೀವಿ, ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡಿರಿ ಅಂತೇಳಿ। ಈ ಹಿಂದೆ ಚುನಾವಣೆಗನ್ನ ಮುಂಚೆ ನಮಗೆ ಈ ಒಂದು ಪ್ರಣಾಳಿಕೆ ಕೊಟ್ಟರು, ನಮ್ಮ ಸರ್ಕಾರ ನಿಮ್ಮ ಜೊತೆಗಿದೆ, ನಿಮ್ಮ ಗೌರವಧನವನ್ನು ಹೆಚ್ಚಿಸುವಲ್ಲಿ ನಾವು ಪಾತ್ರ ವಹಿಸ್ತೀವಿ ಅಂತೇಳಿ ಹೇಳಿದ್ರು। ಸರ್ಕಾರ ಬೇರೆ ಬೇರೆ ಫ್ರೀ ಯೋಜನೆಗಳನ್ನು ತಂದ್ರೆ ಹೊರತು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ MBK LCRPಗಳಿಗೆ ನಮ್ಮ ಸೆಕ್ಯೂರಿಗೆ ಗೌರವಧನವನ್ನು ಹೆಚ್ಚಿಗೆನೂ ಮಾಡಲಿಲ್ಲ, ಕನಿಷ್ಠ ವೇತನ ಮಾಡ್ತೀವಿ ಅಂತ ಏನು ಕೂಡ ಹೇಳಿರಲಿಲ್ಲ। ಈಗ ಬಂದಂತಹ ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ರವರು ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ। ನಾವು ಕಾಯ್ತೀವಿ, ಅವ್ರ ಬೇಡಿಕೆ ಈಡೇರಿಸಲಿಲ್ಲ ಅಂತಂದರೆ ಇದಕ್ಕಿಂತ ಉಗ್ರ ಹೋರಾಟವನ್ನು ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಬೇಕು ಅಂತ ನಿರ್ಧಾರವನ್ನು ಸಹ ತಗೊಂಡಿದ್ದೀವಿ। ಜೊತೆಗೆ ಈ ಎಲ್ಲ ಏನು ಸಿಬ್ಬಂದಿಗಳಿದ್ದಾರೆ ಇದಕ್ಕಿಂತ 1 ಡಬಲ್ ಆಗುತ್ತದು, ಅವರು ಒಂದು ಸಭೆ ಕರಿತೀವಿ, ನಾವು ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ದಾರೆ। ಈಗ ಆಲ್ರೆಡಿ ನಾವೆಲ್ಲ ಕಡೆ ಕೆಲಸವನ್ನು ಸ್ಟಾಪ್ ಮಾಡಿದ್ದೀವಿ। ಅವ್ರನ್ನ ನಮ್ಮ ಬೇಡಿಕೆಗಳಲ್ಲಿ ಒಂದಾದರೂ ಈಡೇರಿಸಿಲ್ಲ ಅಂದರೆ ಇದು ಖಂಡಿತ ಸ್ಥಗಿತ ಆಗುತ್ತೆ ಕೆಲಸ। SGSY ಏನು ಫೇಲ್ ಆಯ್ತಾ ಇದು ಹಂಗೆ ಫೇಲ್ ಆಗುತ್ತೆ। ಅವ್ರು ಹೇಳಿದ ಹಾಗೆ ಬೇರೆ ಯಾರು ಸಿಬ್ಬಂದಿ ತಗೊಳ್ಳಂಗಿಲ್ಲ। ಡಾಕ್ಟರ್ ಶರಣಪ್ರಕಾಶ पाटील कौशल्याभिवृद्धी या प्रसंगी राज्यातील विविध जिल्ह्यातील तालुक्यातील प्रमुख लेखकांनी पत्रकारांशी त्यांच्या समस्या मांडल्या आहेत। मोठ्या संख्येने या दरम्यान प्रमुख लेखक व संसाधन कर्मचारी उपस्थित होते। महादेव पवार, KNN सिटी न्यूज, बेळगाव।